वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತಹ ಎಲ್ಲ ಭಕ್ತರಿಗೂ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬ ವಿಷಯವನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ. ಸಹಸ್ರನಾಮಕ್ಕೆ ಹಲವಾರು ಜನ ಮಹಾತ್ಮರು ಭಾಷ್ಯವನ್ನು ಮಾಡಿದ್ದಾರೆ. ಪರಾಶರ ಭಟ್ಟರ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ನಾವು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿದುಕೊಂಡು ಬರುತ್ತಿದ್ದೇವೆ. ಆ ಕ್ರಮದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 43ನೇ ಶ್ರೀನಾಮವಾಗಿರುವಂತಹ ಧಾತ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಪರಮಾತ್ಮನನ್ನು ಸಹಸ್ರನಾಮ ಧಾತ ಎಂದು ಕೊಂಡಾಡುತ್ತೆ. ಇದನ್ನು ನಾಮಾವಳಿ ಕ್ರಮದಲ್ಲಿ ಹೇಳಬೇಕಾದ್ರೆ ಧಾತ್ರೇ ನಮಃ ಎಂದು ಅನುಸಂಧಾನ ಮಾಡುತ್ತೇವೆ. ಈ ಧಾತ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಅಚಿತೆ ಸಮಷ್ಟಿಭೂತಾನ ಪ್ರಕೃತೌ ಚಿತ್ಸಮಷ್ಟಿಗಂ ಗರ್ಭಂ ವೇದ್ಯಾತ್ಮಕಂ ಧತ್ತೆ ಯಸ್ತು ಧಾತೇತಿ ಚಕ್ಷತೆ ಎಂದು ಧಾತ ಶಬ್ದಕ್ಕೆ ಅರ್ಥವನ್ನು ತೋರಿಸ್ತಾರೆ. ಧಾತ ಅಂದರೆ ಹೇಗೆ ಒಬ್ಬ ವ್ಯವಸಾಯಿ ತನ್ನ ಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತನೆ ಮಾಡುತ್ತಾನೋ ಆ ರೀತಿ ಪ್ರಕೃತಿ ಮಂಡಲದಲ್ಲಿ ಚೇತನರನ್ನು ಬಿತ್ತನೆ ಮಾಡುವಂತಹ ಪರಮಾತ್ಮನಾದ ಕಾರಣ ಅವನನ್ನು ಧಾತ ಎಂದು ಕೊಂಡಾಡಲ್ಪಟ್ಟಿದೆ. ಧಾತ ಅಂದರೆ ಬಿತ್ತನೆ ಮಾಡುವವನು ಅಂತ ಅರ್ಥ. ನೋಡಿ, ಪ್ರಪಂಚವೆಂಬ ವಿಶಾಲವಾದ ಕ್ಷೇತ್ರ ಇದು. ಹೇಗೆ ವ್ಯವಸಾಯಿ ಸಸ್ಯಾಭಿವೃದ್ಧಿ ಮಾಡೋದಕ್ಕೋಸ್ಕರ ಬೀಜಗಳನ್ನು ಬಿತ್ತನೆ ಮಾಡ್ತಾನೋ, ತನ್ಮೂಲಕ ಹೇಗೆ ಬೀಜಗಳೆಲ್ಲ ಬೆಳೆದು ಮರವಾಗಿ ಬೆಳೆಯುತ್ತೋ ಆ ರೀತಿ ಚೇತನರ ಉದ್ಧಾರಕ್ಕೋಸ್ಕರವಾಗಿ ಅವರನ್ನು ಈ ಪ್ರಕೃತಿ ಮಂಡಲದಲ್ಲಿ ಬಿತ್ತನೆ ಮಾಡುವಂತಹ ಪರಮಾತ್ಮನು ಅವನನ್ನು ಧಾತ ಎಂದು ಸಹಸ್ರನಾಮವು ಕೊಂಡಾಡಿದೆ. ನೋಡಿ, ಎಲ್ಲದಕ್ಕೂ ಮೂಲ ಕಾರಣನಾದವನು ಪರಮಾತ್ಮ. ಅವನೊಂದು ದೊಡ್ಡ ವ್ಯವಸಾಯಿ ಅಂತ ಹೇಳ್ಬೋದು. ನಾವೆಲ್ಲ ಒಂದು ಬೀಜದಿಂದ ಹೇಗೆ ಮರ ಬೆಳೆಯುತ್ತೋ ಆ ರೀತಿ ನಾವೆಲ್ಲ ಉದ್ಧಾರವಾಗಬೇಕಾದ್ರೆ ಪ್ರಪಂಚದಲ್ಲಿ ನಡೆಯುವಂತಹ ಘಟನೆಗಳು ಅದೆಲ್ಲ ವಿಸ್ತಾರವಾಗಬೇಕಾದ್ರೆ ಭಗವಂತನ ಬಿತ್ತುವಿಕೆ ಅನ್ನೋದು ತುಂಬ ಮುಖ್ಯ. ಅವನು ವ್ಯವಸಾಯಿಯಂತೆ ಬೀಜ ಬಿತ್ತನೆ ಮಾಡುತ್ತಾನೆ. ಆದ್ದರಿಂದ ಅವನನ್ನು ಧಾತ ಎಂದು ಸಹಸ್ರನಾಮವು ಕೊಂಡಾಡುತ್ತೆ. ಇದನ್ನು ಮತ್ತಷ್ಟು ನಾವು ಸ್ಮರಿಸುವ ನಿಟ್ಟಿನಲ್ಲಿ ಕನಕದಾಸರ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದ ಘಟನೆಯನ್ನು ನಾವು ಸ್ಮರಿಸಿಕೊಳ್ಳಬಹುದು. ವ್ಯಾಸತೀರ್ಥರ ಮಠ ಇದೆ. ಮಠದಲ್ಲಿ ಆ ದೇವತಾರಾಧನೆ ನಡೀತಾ ಇರುತ್ತೆ. ವ್ಯಾಸತೀರ್ಥರು ಕೃಷ್ಣನಿಗೆ, ನರಸಿಂಹನಿಗೆ, ಶ್ರೀರಾಮಚಂದ್ರನಿಗೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲಿ ಶೈವ ಸಂಪ್ರದಾಯಕ್ಕೆ ಸೇರಿದಂತಹ ಹಲವಾರು ವಿದ್ವಾಂಸರು ಸೇರಿದ್ದಾರೆ. ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಹಲವಾರು ವಿದ್ವಾಂಸರು ಸೇರಿದ್ದಾರೆ. ತುಂಬ ಜನ ಭಕ್ತಗೋಷ್ಠಿ ಸೇರಿದೆ. ಎಲ್ಲರಲ್ಲೂ ಒಂದು ಭಕ್ತಿಭಾವವಿದೆ. ಅವರೆಲ್ಲ ಕೈ ಮುದುಗಿ ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ವ್ಯಾಸತೀರ್ಥರು ತುಂಬ ಅದ್ಭುತವಾಗಿ ಪೂಜೆ ಮಾಡ್ತಾರೆ. ಅವರು ಮನಸ್ಸಿನಲ್ಲಿ ದೇವರನ್ನು ಧ್ಯಾನ ಮಾಡಿ ಅವರು ಕಣ್ಬಿಟ್ಟು ಸಭೆಯನ್ನುದ್ದೇಶಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲಿದ್ದಂತಹ ಶೈವ ವಿದ್ವಾಂಸರಲ್ಲಿ, ವೈಷ್ಣವ ವಿದ್ವಾಂಸರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ವ್ಯಾಸತೀರ್ಥರು. ಅದೇನೆಂದರೆ, ನಾಮ ಮುಂದೋ ಸ್ವಾಮಿ ವಿಭೂತಿ ಮುಂದೋ ಎಂದು ಪ್ರಶ್ನೆ ಮಾಡ್ತಾರೆ. ಅಲ್ಲಿದ್ದಂತಹ ಶೈವರನ್ನು, ವೈಷ್ಣವರನ್ನು ಉದ್ದೇಶಿಸಿ ನಾಮ ಮೊದಲು ಬಂತ ಅಥವಾ ವಿಭೂತಿ ಮೊದಲು ಬಂತ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟು ಸಾಕಾಯ್ತಲ್ಲ. ಅಲ್ಲಿದ್ದಂತಹ ವಿದ್ವಾಂಸರಲ್ಲಿ ಗದ್ದಲ ಏರ್ಪಡತ್ತೆ. ಒಬ್ಬೊಬ್ಬರು ಗಲಾಟೆ ಶುರು ಮಾಡ್ತಾರೆ. ನಾಮವೇ ಮುಂದು ಅಂತ ವೈಷ್ಣವರು, ವಿಭೂತಿಯೇ ಮುಂದು ಅಂತ ಶೈವರು. ಎಲ್ಲರೂ ಹೀಗೆ ಜಗಳ ಆಡ್ತಾ ಇರಬೇಕಾದ್ರೆ ಅವರವರಿಗೆ ಗೊತ್ತಿರುವಂತಹ ಪ್ರಮಾಣಗಳನ್ನು ತೋರಿಸ್ತಾರೆ. ನೋಡಿ, ನಾಮವೇ ಮುಂದು ಅನ್ನೋದಕ್ಕೆ ಇದೇ ಪ್ರಮಾಣ ಅಂತ ಸ್ಮೃತಿ ಗ್ರಂಥಗಳಲ್ಲಿ ಕೆಲವರು, ಇನ್ನು ಮತ್ತು ಕೆಲವರು ವಿಭೂತಿಯೇ ಪ್ರಧಾನ ಅಂತ ಅವರು. ಹೀಗೆ ಸಭೆಯಲ್ಲಿ ದೊಡ್ಡ ಗದ್ದಲವಾಗತ್ತೆ. ಇದನ್ನು ಗಮನಿಸ್ತಾರೆ ವ್ಯಾಸತೀರ್ಥರು. ದೂರದಲ್ಲಿ ಕನಕದಾಸರು ನಿಂತಿರ್ತಾರೆ. ಅವರನ್ನು ಹತ್ತಿರಕ್ಕೆ ಕರೆದು ಕನಕದಾಸರನ್ನುದ್ದೇಶಿಸಿ ಈ ಪ್ರಶ್ನೆಗೆ
ನೀನು ಉತ್ತರ ಕೊಡಲಿಕ್ಕೆ ಸಾಧ್ಯವೋ ಕನಕ, ನೀನು ಹೇಳು. ನಾಮ ಮುಂದೋ ವಿಭೂತಿ ಮುಂದೋ ಎಂಬ ಪ್ರಶ್ನೆಗೆ ಉತ್ತರವೇನು ಎಂದು ವ್ಯಾಸತೀರ್ಥರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಕನಕದಾಸರು ಒಂದು ಅದ್ಭುತವಾದ ಉತ್ತರ ಕೊಡ್ತಾರೆ. ಭೂಮಿ ಆಕಾಶ ಪೊತ್ತೋ, ಆಕಾಶ ಭೂಮಿಯ ಪೊತ್ತೋ, ಭೂಮಿಯು ಮುಂದೋ ಆಕಾಶ ಮುಂದೋ ಸ್ವಾಮಿ ಅಂತ ಕೇಳ್ತಾರೆ. ಭೂಮಿಯಲ್ಲಿ ಆಕಾಶವಿದೆಯಾ ಅಥವಾ ಆಕಾಶದಲ್ಲಿ ಭೂಮಿ ಇದೆಯಾ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಲಿಕ್ಕೆ ಸಾಧ್ಯ? ಭೂಮಿ ಆಕಾಶವನ್ನು ಧರಿಸಿದೆಯೋ ಅಥವಾ ಆಕಾಶವು ಭೂಮಿಯನ್ನು ಧರಿಸಿದೆಯೋ? ಹೇಗೆ ಈ ಪ್ರಶ್ನೆಗೆ ನಮ್ಮಿಂದ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲವೋ ಆ ರೀತಿ ನಾಮವೋ ವಿಭೂತಿಯೋ ಮೊದಲು ಯಾವುದು ಬಂದಿದ್ದು ಎಂಬ ಪ್ರಶ್ನೆಗೆ ನಾವು ಉತ್ತರಿಸಲು ಸಾಧ್ಯವಿಲ್ಲ. ತತ್ತಿ ಹಕ್ಕಿಯ ಪೊತ್ತೋ, ಹಕ್ಕಿ ತತ್ತಿಯ ಪೊತ್ತೋ, ತತ್ತಿಯು ಮುಂದೋ ಹಕ್ಕಿಯು ಮುಂದೋ ಸ್ವಾಮಿ. ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಪ್ರಶ್ನೆ ಕೇಳಿಬಿಟ್ರೆ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ? ನೋಡಿ, ಎರಡನ್ನೂ ತಿನ್ನೋನಾಗಿದ್ದರೆ ಅವನು ಯಾವುದು ಮೊದಲು ಬೇಕು ಅಂತ ಹೇಳ್ತಾನೋ ಅದೇ ಮುಂದು ಅಂತ ಹೇಳಬೇಕು. ನೋಡಿ, ಕೋಳಿಯೂ ತಿನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಮೊಟ್ಟೆ ತಿನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಯಾವುದನ್ನು ಮೊದಲು ತಿಂತಾನೋ ಅದೇ ಮುಂದು ಅಂತ ಹೇಳ್ತಾನೆ. ಆ ರೀತಿ ಮೊಟ್ಟೆ ಮೊದಲ ಕೋಳಿ ಮೊದಲ ಎಂಬ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಆ ರೀತಿ ನಾಮ ಮುಂದೋ ವಿಭೂತಿ ಮುಂದೋ ಎಂಬ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬೀಜ ವೃಕ್ಷವ ಪೊತ್ತೋ, ವೃಕ್ಷ ಬೀಜವ ಪೊತ್ತೋ, ಬೀಜವು ಮುಂದೋ ವೃಕ್ಷವು ಮುಂದೋ ಸ್ವಾಮಿ ಅಂತ ಕೇಳ್ದ. ಮೊದಲು ಬೀಜ ಬಂತ ಅಥವಾ ಮರ ಬಂತ ಎಂಬ ಪ್ರಶ್ನೆಗೆ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ? ಬೀಜದಿಂದ ಮರ ಉತ್ಪತ್ತಿ ಆಯಿತಾ ಅಥವಾ ಮರ ಮೊದಲಿತ್ತ ಆಮೇಲೆ ಬೀಜ ಬಂತ? ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಆ ರೀತಿ ಈ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಗಂಡ ಹೆಂಡಿರ ಪೊತ್ತೋ, ಹೆಂಡಿರು ಗಂಡನ ಪೊತ್ತೋ, ಗಂಡನು ಮುಂದೋ ಹೆಂಡಿರು ಮುಂದೋ ಸ್ವಾಮಿ ಅಂತ ಹೇಳ್ತಾರೆ. ಪ್ರಪಂಚ ಸೃಷ್ಟಿಯಲ್ಲಿ ಪರಮಾತ್ಮನ ವಿಸ್ಮಯಕಾರಿ ಸೃಷ್ಟಿಯಲ್ಲಿ ಹೆಣ್ಣು ಮೊದಲ ಗಂಡು ಮೊದಲ ಅಂತ ಕೇಳಿದ್ರೆ ಏನು ಹೇಳಲಿಕ್ಕೆ ಸಾಧ್ಯ? ಮೊದಲು ಹೆಣ್ಣನ್ನು ಸೃಷ್ಟಿ ಮಾಡಿದನ ಅಥವಾ ಗಂಡನ ಸೃಷ್ಟಿ ಮಾಡಿದನ? ಎರಡನ್ನೂ ಒಟ್ಟಿಗೆ ಮೊದಲೇ ಸೃಷ್ಟಿ ಮಾಡಿದನ? ಹೇಗೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ನಾವು ನಾಮ ವಿಭೂತಿಗಳ ವಿಚಾರದಲ್ಲೂ ಕೂಡ ಯಾವುದು ಮುಂದು ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕನಕನು ಹೇಳಿದ ಬೆಡಗಿದು ಕಂಡವರೆಲ್ಲರೂ ಮನದಲ್ಲಿ ಚಿಂತಿಸಿ ಮತಿಸಿ ನವನೀತ ಕಾಣಿರಿ ಎಂದು ಕಡೆಯಲ್ಲಿ ಮುಗಿಸ್ತಾರೆ. ಇದು ಕನಕ ಈ ರೀತಿ ಉತ್ತರ ಕೊಡ್ತಾನೆ. ಇದು ಅದ್ಭುತವಾದ ವಿಷಯಗಳನ್ನು ಒಳಗೊಂಡಿದೆ. ಇದನ್ನು ಮನಸ್ಸಿನಲ್ಲಿ ಮೊದಲು ಚಿಂತನೆ ಮಾಡಿ ಆಲೋಚನೆ ಮಾಡಿ ಮೊದಲು ಮತಿಸಿ ಆಮೇಲೆ ಅದರಲ್ಲಿರುವಂತಹ ನವನೀತವನ್ನು ಆಸ್ವಾದಿಸಿರಿ ಎಂದು ಅದರಲ್ಲಿ ಕಡೆಯಲ್ಲಿ ಸೇರಿಸ್ತಾರೆ. ಇದರಲ್ಲಿ ಏನರ್ಥ ಅಂದರೆ ನಾಮ ಮುಂದೋ ವಿಭೂತಿ ಮುಂದೋ ಅಂತ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಇವರೇನೋ ಉತ್ತರ ಕೊಟ್ಟರು. ವ್ಯಾಸತೀರ್ಥರಿಗೆ ತುಂಬ ಸಂತೋಷವಾಯಿತು. ಕನಕನಿಗೆ ಶಾಲು ಹೊದ್ದಿಸಿ ಹಾರ ಹಾಕಿ ಅವನಿಗೆ ಸನ್ಮಾನ ಮಾಡಿ, ಇಷ್ಟು ವಿದ್ವಾಂಸರಿಗೂ ಗೊತ್ತಿಲ್ಲದೇ ಇರುವಂಥ ವಿಷಯ ನಿನಗೆ ಗೊತ್ತಾಗಿದೆ ಕನಕನೇ, ನೀನೇ ದೊಡ್ಡ ವಿದ್ವಾಂಸ ಹೇಳಿ ಅವನನ್ನು ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ವ್ಯಾಸತೀರ್ಥರು. ಇವರು ಕೇಳಿದ್ದ ಪ್ರಶ್ನೆಗೆ ಅವರು ಸರಿಯಾದ ಉತ್ತರ ಕೊಟ್ಟರು. ಆದರೆ ಅಲ್ಲಿದ್ದಂತಹ ವಿದ್ವಾಂಸರಿಗೆ, ಇವಾಗ ನಾವು ಕೇಳ್ತಾ ಇರೋರು ನಿಮಗೂ ನನಗೂ ಕೂಡ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ, ನಾಮ ಮುಂದೋ ವಿಭೂತಿ ಮುಂದೋ ಅಂದರೆ ಪ್ರಶ್ನೆ ಏನು? ನಾವು ನೆತ್ತಿಯಲ್ಲಿಡುವಂತಹ ನಾಮ, ನೆತ್ತಿಯಲ್ಲಿ ಇಟ್ಕೊಳ್ಳುವಂತಹ ವಿಭೂತಿ. ಈ ವಿಭೂತಿ ಶೈವರಾಗಿದ್ದರೆ ಸ್ಮಾರ್ಥ ಸಂಪ್ರದಾಯಕ್ಕೆ ಸೇರಿದವರಾಗಿ ವಿಭೂತಿ ಹಚ್ಕೊಳ್ತಾರೆ. ಅವರು ವೈಷ್ಣವರಾಗಿದ್ದರೆ ನೆತ್ತಿಯಲ್ಲಿ ತಿರುನಾಮ ಊರ್ಧ್ವಪುಂಡ್ರವನ್ನು ಧರಿಸ್ತಾರೆ. ವ್ಯಾಸತೀರ್ಥರು ನಾಮ ಮೊದಲು ಬಂತ ವಿಭೂತಿ ಮೊದಲು ಬಂತ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಎರಡೂ ಮೊದಲು ಬಂತು ಅಂತ ಕನಕದಾಸರು ಉತ್ತರ ಕೊಟ್ಟರು. ಅವರಿಗೆ ಸತ್ಕಾರ ಮಾಡಿ ಕಳಿಸಿದರು ಅಂತಷ್ಟೇ ನಮಗೆ ತಿಳುವಳಿಕೆ. ಆದರೆ ಅಲ್ಲಿ ಕಡೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಮನದಲ್ಲಿ ಚಿಂತಿಸಿ ಮೊದಲು ಅದನ್ನು ಚಿಂತನೆ ಮಾಡಿ. ಏನು ಅಂದರೆ ನಮಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ. ವಾಸ್ತವಿಕವಾಗಿ ನೋಡಿದ್ರೆ ಕನಕದಾಸರಿಗೆ ಅರ್ಥವಾಯಿತು, ಅವರು ಉತ್ತರ ಕೊಟ್ಟರು, ವ್ಯಾಸತೀರ್ಥರು ಸಂತೋಷಪಟ್ಟರು. ನಮಗೇನು ಇದರಿಂದ ಅರ್ಥವಾಯಿತು ಅಂದರೆ, ನಮಗೆ ನೆತ್ತಿಯಲ್ಲಿರೋ ನಾಮ ವಿಭೂತಿ ಅರ್ಥವಾಯಿತೇ ಹೊರತು ಅದರ ಅಂತರಾರ್ಥ ಇನ್ನೂ ನಮಗೆ ಗೊತ್ತಾಗಲಿಲ್ಲ. ವಾಸ್ತವಿಕವಾಗಿ ನಾವು ಗಮನಿಸಬೇಕು, ನಾಮ ವಿಭೂತಿ ಎಂದು ಪ್ರಶ್ನೆ ಮಾಡಿದ್ದು ವ್ಯಾಸತೀರ್ಥರು. ಅಲ್ಲಿ ನಾಮ ಅಂದರೆ ಏನರ್ಥ? ನಾಮ ಅಂದರೆ ಭಗವಂತನ ಶ್ರೀನಾಮ ಎಂದು ಅರ್ಥ, ಭಗವಂತನ ಹೆಸರು. ವಿಭೂತಿ ಅಂದರೆ ಭಗವಂತನ ಶರೀರ ಅಂತ ಅರ್ಥ. ಇಲ್ಲಿ ನಾಮ ಮುಂದೋ ವಿಭೂತಿ ಮುಂದೋ ಎಂದು ಪ್ರಶ್ನೆ ಮಾಡಿದ್ರೆ ಭಗವಂತನ ಶ್ರೀನಾಮ ಹೆಸರು ಮೊದಲು ಬಂತ ಅಥವಾ ಭಗವಂತನ ದಿವ್ಯಮಂಗಳ ವಿಗ್ರಹ ಮೊದಲು ಬಂತ, ಶರೀರ ಮೊದಲು ಬಂತ ಅಂತ ಪ್ರಶ್ನೆ ಅದು. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡ್ತೀವಿ. ಶರೀರ ಮೊದಲು ಬರುತ್ತೆ, ಆಮೇಲೆ ಅದಕ್ಕೆ ನಾಮಕರಣ ಸಂಸ್ಕಾರ ಏರ್ಪಡುತ್ತದೆ. ಈಗ ಪರಮಾತ್ಮ ಅವನೇ ಯಾವ ಕಾಲದಲ್ಲಿ ಶರೀರವನ್ನು ಧರಿಸಿದ, ಯಾರು ಅವನಿಗೆ ನಾಮಕರಣ ಮಾಡಿದರು ಎಂಬ ಪ್ರಶ್ನೆ ಬರುತ್ತೆ. ನೋಡಿ ಹೆಸರುಗಳೆಲ್ಲ ಯಾವಾಗ ಬಂತು? ಪರಮಾತ್ಮನ ಒಂದು ಅವತಾರ ಆದಮೇಲೆ ತಾನೇ ಹೆಸರುಗಳು ಬರಬೇಕು. ಪರಮಾತ್ಮ ಹುಟ್ಟಿದ ನಂತರ ತಾನೇ ನಾಮ ನಿರ್ದೇಶನ ಮಾಡಬೇಕು. ನಾವು ಲೌಕಿಕದಲ್ಲಿ ಆ ರೀತಿ ತಾನೇ ಮಗು ಹುಟ್ಟಿದ ತಕ್ಷಣ ಹೇಗೆ ನಾಮಕರಣ ಮಾಡ್ತೀವೋ
ಆ ರೀತಿ ಪರಮಾತ್ಮ ಬಂದ ನಂತರ ಅವನಿಗೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾಮಕರಣ ಯಾರು ಮಾಡೋದಕ್ಕೆ ಸಾಧ್ಯ? ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಯಾವಾಗ ಬಂತು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಪರಮಾತ್ಮನ ಶ್ರೀನಾಮಗಳು ಯಾವಾಗ ಏರ್ಪಟ್ಟಿತು ಎಂಬುದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಹೇಗೆ ಅನಾದಿಯೋ ಅದೇ ರೀತಿ ಅವನ ಶ್ರೀನಾಮಗಳು ಕೂಡ ಅನಾದಿಯಾಗಿದೆ. ಪರಮಾತ್ಮನು ಹೇಗೆ ಆದಿ ಮಧ್ಯಾಂತ ರಹಿತನಾಗಿದ್ದಾನೋ ಅವನ ಶ್ರೀನಾಮಗಳಿಗೂ ಕೂಡ ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಹೇಳಬೇಕು. ಪರಮಾತ್ಮನಿಗೆ ಎಷ್ಟು ಮಹಿಮೆ ಇದೆಯೋ ಆ ರೀತಿ ಅವನ ಶ್ರೀನಾಮಗಳಿಗೂ ಪರಿಪೂರ್ಣವಾದ ಮಹಿಮೆ ಇದೆ. ದೇವರು ಬೇರೆ ಅಲ್ಲ, ದೇವರ ಶ್ರೀನಾಮ ಬೇರೆ ಅಲ್ಲ. ಹಾಗೆ ನೋಡಿದ್ರೆ ದೇವರ ಶ್ರೀನಾಮಗಳು ದೇವರಿಗಿಂತಲೂ ಮಹಿಮೆಯಿಂದ ಕೂಡಿದೆ ಎಂಬುದರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ಹೇಳಬಹುದು. ಆ ರೀತಿ ಭಗವಂತನ ಶ್ರೀನಾಮಗಳು ತುಂಬ ಶ್ರೇಷ್ಠವಾದದ್ದು. ಇಲ್ಲಿ ನಾಮವನ್ನು ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಹೋಲಿಕೆ ಮಾಡಿ ಹೇಳಬೇಕಾದ್ರೆ ನಾಮವನ್ನು ಬೀಜ ಅಂತ ಹೇಳಿ, ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ವೃಕ್ಷ ಅಂತ ಹೇಳಿದ್ದಾರೆ. ಬೀಜದಿಂದ ವೃಕ್ಷ ಮೊದಲೋ ಬೀಜ ಮೊದಲೋ ಅಂತ ಕೇಳಿದ್ರೆ ಹೇಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲವೋ ಆ ರೀತಿ ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಮೊದಲು ಬಂತ ಅಥವಾ ಅವನ ಶ್ರೀನಾಮ ಮೊದಲು ಬಂತ ಎಂಬ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕನಕದಾಸರು ತೋರಿಸ್ತಾರೆ. ಹೇಗೆ ಬೀಜದಿಂದ ಮರ ಬೆಳೆಯುತ್ತೋ ಆ ರೀತಿ ಭಗವಂತ ಬೀಜರೂಪವಾಗಿರುವಂತಹ ಶ್ರೀನಾಮವನ್ನು ಭಕ್ತರ ಹೃದಯದಲ್ಲಿ ಬಿತ್ತನೆ ಮಾಡಿ ಅವರ ಹೃದಯದಲ್ಲಿ ಭಕ್ತಿ ಎಂಬ ವೃಕ್ಷವನ್ನು ಬೆಳೆಸುತ್ತಾನೆ. ಅದಕ್ಕೆ ಮೂಲ ಬೀಜ ನಾಮ ನೋಡಿ. ನಾಮಾನುಸಂಧಾನ ಮಾಡ್ತಾ ಇದ್ದರೆ ನಮಗೆ ಭಕ್ತಿ ಭಾವ ಬೆಳೆಯುತ್ತದೆ. ಈ ನಾಮವು ಬೀಜ ಸ್ವರೂಪದಲ್ಲಿದ್ದು ಪರಮಾತ್ಮನು ನಾಮರೂಪವಾದ ಬೀಜವನ್ನು ನಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿ ಆ ಬೀಜ ಮರವಾಗಿ ಹೇಗೆ ಬೆಳೆಯುತ್ತೋ ಆ ರೀತಿ ಭಗವಂತನ ಶ್ರೀನಾಮ ನಮ್ಮಲ್ಲಿ ಭಕ್ತಿ ಎಂಬ ಮರವಾಗಿ ಬೆಳೆಯುತ್ತದೆ ಎಂಬರ್ಥ ನಮಗೆ ಕನಕದಾಸರ ಆ ಒಂದು ಪದ್ಯದಿಂದ ಗೊತ್ತಾಗುತ್ತೆ. ಅದು ಅದ್ಭುತವಾಗಿ ಆ ಶ್ರೀನಾಮಕ್ಕೂ ಎಷ್ಟು ಬೆಲೆ ಇದೆ ಎಂಬುದನ್ನು ನಾಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ತೋರಿಸ್ತಾರೆ ಕನಕದಾಸರು. ಈ ಒಂದು ಶ್ರೀನಾಮ ಧಾತ್ರೇ ನಮಃ ಅಂದರೆ ಬಿತ್ತನೆ ಮಾಡುವವನು, ಅಭಿವೃದ್ಧಿ ಮಾಡೋದಕ್ಕೋಸ್ಕರ. ಹೇಗೆ ಒಬ್ಬ ವ್ಯವಸಾಯಿ ಸಸ್ಯಾಭಿವೃದ್ಧಿಗೆ ಕ್ಷೇತ್ರದಲ್ಲಿ ಬೀಜ ಬಿತ್ತನೆ ಮಾಡ್ತಾನೋ ಆ ರೀತಿ ಪರಮಾತ್ಮನು ಭಕ್ತರೆಂಬ ಕ್ಷೇತ್ರದಲ್ಲಿ ನಾಮವೆಂಬ ಬೀಜವನ್ನು, ಭಕ್ತಿ ಭಾವವೆಂಬ ಸಸ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ಬಿತ್ತನೆ ಮಾಡುತ್ತಾನೆ. ನಮ್ಮಲ್ಲಿ ಭಕ್ತಿ ಭಾವವನ್ನು ಮೂಡಿಸುವ ಪರಮಾತ್ಮನನ್ನು ಧಾತ ಅಥವಾ ಧಾತ್ರೇ ನಮಃ ಎಂದು ಸಹಸ್ರನಾಮವು ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.